ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ರಾಷ್ಟ್ರ ಕಂಡ, ಈ ವಿಶ್ವ ಕಂಡ ಅಪರೂಪದ ವ್ಯಕ್ತಿತ್ವವುಳ್ಳ ದೈವ ಪುರುಷ, ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ 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 ಯೋಗಿ ನಾರಾಯಣ ಕೈವಾರ ತಾತನವರ 299ನೇ ಜಯಂತ್ಯುತ್ಸವಕ್ಕೆ ಸಮಸ್ತ ಜನತೆಗೆ ನನ್ನ ನಮನಗಳು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೈವಾರ ತಾತಯ್ಯನವರು ದೈವಾನುಸಂಭೂತರು, ದೈವಾನುಗ್ರಹದಿಂದ ಹುಟ್ಟಿರ್ತಕ್ಕಂಥವರು. ಅವರ ಜೀವಿತ ಕಾಲದಲ್ಲಿ ಏನು ಅವರು ಬರೆದಂಥ ಒಂದು ಕಾಲಜ್ಞಾನ, ಅದು ಕೇವಲ ಒಂದು ಧರ್ಮಕ್ಕೆ ಮತ್ತು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಅವರ ಬಲಿಜ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ ಅವರು ಎಲ್ಲ ಸಮೂಹಗಳ ಬಗ್ಗೆ, ಈ ಎಲ್ಲ ಸಮೂಹಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕಾಲಜ್ಞಾನವನ್ನು ರಚಿಸಿ ಮುಂದೆ ಈ ಸಮಾಜದಲ್ಲಿ ಏನು ಆಗ್ಬೋದು ಎಂಬತಕ್ಕಂಥದ್ದನ್ನು ತಮ್ಮ ಕಾಲಜ್ಞಾನದಲ್ಲಿ ಬರೆದರು. ತಮ್ಮ ಕಾಲಜ್ಞಾನದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಅವರು ಬರೆದಂಥ ಒಂದು ಕಾಲಜ್ಞಾನದಲ್ಲಿ ಅವರು ಏನೆಲ್ಲ ಹೇಳಿದ್ದಾರೆ, ಬರೆದಿದ್ದಾರೆ, ಅದು ಇವತ್ತು ನಡೀತಾ ಇದೆ. ಯಾಕಂದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದನ್ನು ಬರಿಬೇಕಾದ್ರೆ ಅದು ದೈವಾನುಗ್ರಹ ಅಥವಾ ದೈವಶಕ್ತಿ ಇರಬೇಕಾಗ್ತದೆ. ಆ ಶ್ರೀರಾಮ ಮಹಾವಿಷ್ಣುವಿನ ಒಂದು ದೈವಾನುಗ್ರಹ ತಾತಯ್ಯನವ್ರ ಮೇಲಿತ್ತು. ಇವತ್ತು ಅವರು ರಚಿಸಿದಂಥ ಒಂದು ಕಾಲಜ್ಞಾನ ಅದು ಕೇವಲ ಈ ಒಂದು ಯುಗಕ್ಕೆ ಅಲ್ಲ, ಈ ಪ್ರಪಂಚ ಉಳಿದಿರೋವರೆಗೂ ಅವರ ಕಾಲಜ್ಞಾನ ಅಜರಾಮರ ಮತ್ತು ಪ್ರಸ್ತುತ. ಅದು ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ವರ್ಗದವರಿಗೆ ಒಂದು ಮಾರ್ಗಸೂಚಿ ಅಂತ ಹೇಳಿದರೆ ತಪ್ಪಾಗಲಾರದು. ಆ ಮಹಾನ್ ಭಾವನ ಒಂದು ಸರಳ ಸಜ್ಜನಿಕೆ ನಿಜವಾಗಲೂ ಕೂಡ ಪ್ರತಿಯೊಂದು ಸಮಾಜದ ಪೀಳಿಗೆಗೂ ನಾಗರಿಕ ಸಮಾಜಕ್ಕೆ ಒಂದು ಆದರ್ಶಪ್ರಾಯ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಇವತ್ತು ನಾವು ತಾತಯ್ಯನವರ ಬಗ್ಗೆ ಹೇಳಬೇಕಾದ್ರೆ, ಇವತ್ತು MS ರಾಮಯ್ಯವರ ಮಕ್ಕಳು, ಅವರ ಕುಟುಂಬಸ್ಥರು ಏನು ತಾತಯ್ಯನ ಶ್ರೀ ಕ್ಷೇತ್ರವಾಗಿರ್ತಕ್ಕಂಥ ಕೈವಾರವನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿಪಡಿಸಿ ಅವರ ಆರಾಧನೆಗಳಾಗಿರ್ಬೋದು, ಅವರ ಒಂದು ಭಜನೆ ಆಗ್ಬೋದು, ಮತ್ತು ಆ ಕ್ಷೇತ್ರದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪಣತೊಟ್ಟಿ ಕೆಲಸ ಮಾಡ್ತಾ ಇರ್ತಕ್ಕಂಥ MS ರಾಮಯ್ಯ ಅವರ ಕುಟುಂಬದವರು ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ತಾತಯ್ಯನವರು ಏನು ದೂರದೃಷ್ಟಿ ಇಟ್ಕೊಂಡು ಒಂದು ಕಾಲಜ್ಞಾನವನ್ನು ಬರೆದರು,
ಅವರು ಹೇಳಿರ್ತಕ್ಕಂಥ ತತ್ವಗಳು ತಾತ್ಪರ್ಯಗಳು ನಮ್ಮ ಜೀವನಕ್ಕೆ ಒಂದು ಮಾರ್ಗಸೂಚಿ ಇದ್ದಾಗೆ. ಅಂಥ ತತ್ವಗಳನ್ನು ಕಾರ್ಯತಾತ್ಪರ್ಯವನ್ನು ಮೈಗೂಡಿಸ್ಕೊಂಡು ನಾವು ಬದುಕಿದಾಗ ನಮ್ಮ ಈ ನಾಗರಿಕ ಸಮಾಜದಲ್ಲಿ ನಮ್ಮ ಬದುಕಿಗೆ ಒಂದು ಅರ್ಥ ಇರ್ತದೆ. ಹಾಗಾಗಿ ಆ ತಾತಯ್ಯನವರನ್ನು ಗುಣಗಾನ ಮಾಡೋಣ, ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಳೋಣ. ಸದಾ ಅವರ ಆದರ್ಶಗಳನ್ನು ನಾವು ಎಲ್ಲರೂ ಕೂಡ ಎತ್ತಿ ಹಿಡಿದು ಈ ಒಂದು ನಾಗರಿಕ ಸಮಾಜಕ್ಕೆ ಒಂದು ನಾವೆಲ್ಲರೂ ಕೂಡ ಆದರ್ಶಪ್ರಾಯರಾಗಿ ಬದುಕುವಂಥ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಒಂದು ನಮ್ಮ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಕೈವಾರ ತಾತಯ್ಯನವರ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.